ನುಗ್ಗೆಕಾಯಿ ಸಾಂಬಾರ್. ಟುಟುಮ್ ಟುಟುಮ್ ಟುಮ್ ಟುಮ್. ಇದು ಒಂದೇ ನೀವು ಹೊರಗಡೆಯಿಂದ ತರಬೇಕಾಗಿರೋದು, ಅಂದ್ರೆ ಇವೆಲ್ಲ ಹೊರಗಡೆಯಿಂದಾನೇ ತರಬೇಕು. 5-6 ವಿಸಿಲ್, ನೋನು ಒಂದು 7 ವಿಸಿಲ್ ಹೊಡಿಲಿ, ಬಿಕಾಸ್ ನನಗೆ ನಮ್ಮನೆ ಬೇಳೆ ಮೇಲೆ ನಂಬಿಕೆ ಇಲ್ಲ ಅದು ಯಾವಾಗ ಬೇಯುತ್ತೆ ಅಂತ. ಇದು ಏನು ಕರಿಮೆಣಸ, ಏನಿದು ಸಾಸಿವೆ. ಇದ್ಯಾವ ತರ ಉಲ್ಟಂ ಪಲ್ಟಾ ಮಾಡಿ ನೋಡಿ, ಟೇಸ್ಟ್ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರುತ್ತೆ. ಗಾಯ್ಸ್, ಕರೆಂಟ್ ಹೋಗ್ಬಿಡ್ತು. Hello everyone, it's me Seema Ranju. Welcome back to my YouTube channel. ಇವತ್ತು ಕೂಡ ಮತ್ತೆ ಕಿಚನ್ ಅಲ್ಲೇ. ಇವತ್ತು ನಿಮ್ಗೋಸ್ಕರ ಇನ್ನೊಂದು ಸ್ಪೆಷಲ್ ರೆಸಿಪಿ ತಂದಿದ್ದೀನಿ. ಅದು ಬಂದು ನುಗ್ಗೆಕಾಯಿ ಸಾಂಬಾರ್. ಸೊ ಏನು ಯಾರಿಗೂ ಗೊತ್ತಿಲ್ದಿರೋ ಸಾಂಬಾರ್ ಇವಳು ಮಾಡ್ತಿದ್ದಾಳೆ ಅಂತೆಲ್ಲ ಅನ್ಕೊಳಕ್ ಹೋಗ್ಬಿಡಿ. ಇದು ಜಸ್ಟ್ ಬ್ಯಾಚುಲರ್ಸ್ಗೆ ಮಾತ್ರ ಕ್ವಿಕ್ ಆಗಿ ಮಾಡುವಂತ ಅಡಿಗೆ ಇದು. ಇದನ್ನ ಯಾಕೆ ನಾನು ಮಾಡ್ತಾ ಇದ್ದೀನಿ ಅಂತಂದ್ರೆ, ಪ್ರತಿ ಸತಿ ತುಂಬಾ ಜನ ನಾನೇ ಆದ್ರೂ ಅಷ್ಟೇ, ಇವಾಗ ನನ್ಗೆ ಏನಾರು ಅಡಿಗೆ ಮಾಡ್ಬೇಕು ಅಂತಂದ್ರೆ ನಾನು ಫಸ್ಟ್ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತೀನಿ, ಯಾರು ಈಸಿಯಾಗಿ ಬೇಗ ಮಾಡುವಂತ ಅಡಿಗೆ ಮಾಡಿದ್ದಾರೆ ಅಂತ ಸರ್ಚ್ ಮಾಡ್ತಾ ಇರ್ತೀನಿ. ಮೇ ಬಿ ನಂತರ ತುಂಬಾ ಜನ ಇರ್ಬೋದು, ಸೊ ಅವ್ರಿಗೂ ಈಸಿ ಆಗ್ಲಿ ಅಂತ ಈ ತರ ವಿಡಿಯೋಸ್ಗಳು ಮಾಡ್ತಿರ್ತೀನಿ ನಾನು. ನಿಮ್ಗೂ ಏನಾದ್ರು ಈ ವಿಡಿಯೋಸ್ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ, ಯಾರ್ಯಾರು ಬ್ಯಾಚುಲರ್ಸ್ ಇದಾರೆ ಅವ್ರಿಗೆ ಶೇರ್ ಕೂಡ ಮಾಡಿ. ಓಕೆ, ಕಮ್ ಲೆಟ್ಸ್ ಡೂ ಇಟ್. ನಿಮ್ಗೇನಾದ್ರೂ ಲೈಫ್ ಸ್ಟೈಲ್, ಬ್ಯಾಚುಲರ್ಸ್ ಲೈಫ್, ಕುಕಿಂಗ್ ಅಂಡ್ ಫ್ಯಾಷನ್ ಮೇಲೆ ಇಂಟ್ರೆಸ್ಟ್ ಇದ್ರೆ ಪ್ಲೀಸ್ ನನ್ನ ಫಾಲೋ ಮಾಡಿ. ನಾ ಇದೆಲ್ಲದ್ರ ಮೇಲೂ ವಿಡಿಯೋಸ್ ಮಾಡ್ತೀನಿ. ಬಟ್ ಇವಾಗ ಸದ್ಯಕ್ಕೆ ನನಗೆ ಟೈಮ್ ಇಲ್ದಿರೋ ಕಾರಣ, ನಾನು ವರ್ಕಲ್ಲಿ ಬಿಸಿ ಇರೋ ಕಾರಣ ನನಗೆ ಬರೀ ಕುಕಿಂಗ್ ಮತ್ತೆ ಡೈಲಿ ಲೈಫ್ ಬಗ್ಗೆ ತೋರ್ಸಕ್ ಸಾಧ್ಯ ಇದೆ. ಇನ್ನು ಸ್ವಲ್ಪ ಟೈಮ್ ಕೊಡಿ, ನಾನು ಖಂಡಿತವಾಗ್ಲೂ ನನ್ನ ಹೋಲ್ ಟ್ರಾವೆಲಿಂಗ್ ವಿಡಿಯೋ, ಕುಕಿಂಗ್ ವಿಡಿಯೋ ಅಂಡ್ ಲೈಫ್ ಸ್ಟೈಲ್ ವಿಡಿಯೋ ಅಂಡ್ ಎಕ್ಸೆಟ್ರಾ ಎಕ್ಸೆಟ್ರಾ ಎಕ್ಸೆಟ್ರಾ, ನಂಗೆ ತುಂಬಾ ಇಂಟ್ರೆಸ್ಟ್ ಇದೆ ವಿಡಿಯೋಸ್ ಮಾಡಕ್ಕೆ. ಬಟ್ ನನಗೆ ಟೈಮ್ ಇಲ್ಲ ಅನ್ನೋ ಒಂದೇ ಒಂದು ರೀಸನ್ಗೆ ನಾನು ಏನು ಮಾಡೋಕ್ಕಾಗ್ತಾ ಇಲ್ಲ. ಐ ಕಾಂಟ್ ಎಕ್ಸ್ಪ್ಲೇನ್ ಅನ್ನೋ ಒಂದು ಪರಿಸ್ಥಿತಿಗೆ ಬಂದ್ಬಿಡಿ. ಇವಾಗ ಏನೂ ಹೇಳಕ್ ಆಗ್ದಿರೋ ಅಂತ ಪರಿಸ್ಥಿತಿಲಿ ಇದ್ದೀನಿ. ನಂಗೆ ಸ್ವಲ್ಪ ಟೈಮ್ ಬೇಕು ನಾನೆಲ್ಲ ರೀತಿ ವಿಡಿಯೋ ಮಾಡೋದಕ್ಕೂ. ಇವಾಗ ಬನ್ನಿ ನಾವು ನುಗ್ಗೆಕಾಯಿ ಸಾಂಬಾರು ಮಾಡೋಣ. ಇವಾಗ ನಿಮ್ಗೆ ಗೊತ್ತು, ಮೇನ್ ಇಂಗ್ರೀಡಿಯೆಂಟ್ ಈರುಳ್ಳಿ, ಟೊಮೆಟೊ, ಮೆಣಸಿನ್ಕಾಯಿ. ಇದು ಮನೇಲಿ ಇರಲೇಬೇಕು. ಅದ್ರ ಜೊತೆಗೆ ಇವತ್ತು ಬೇಳೆ ಕೂಡ ಮನೇಲಿ ಇರಬೇಕು. ಸೊ ಆ 3 ಇದ್ದು ಬೇಳೆ ಮತ್ತೆ ನುಗ್ಗೆಕಾಯಿ ನಿಮ್ ಜೊತೆ ಇದ್ರೆ ನಿಮ್ಮ ಅಡಿಗೆ ರೆಡಿ ಅನ್ಕೊಳ್ಳಿ. ಏನ್ ಹೇಳಿ, ನಿಮ್ ಅಡಿಗೆ ರೆಡಿ ಅನ್ಕೊಳ್ಳಿ. ಓಕೆ, ಇವನ್ನೆಲ್ಲ ಕಟ್ ಮಾಡ್ಬಿಟ್ಟು ನಾನು ನಿಮಗೆ ಮತ್ತೆ ಸಿಗ್ತೀನಿ. ಈ ಕಟ್ ಮಾಡೋ ವಿಡಿಯೋ ಎಲ್ಲ ಮಾಡೋಕ್ಕಾಗಲ್ಲ, ಸಾರಿ ಗೈಸ್, ಮಾಡೋಕ್ಕಾಗಲ್ಲ. ಇವನ್ನೆಲ್ಲ ಮಾಡ್ಕೊಂಡು ಕೂತ್ಕೊಂಡ್ರೆ ನನಗೆ, ನಾ ಹೇಳದ್ನಲ್ಲ, ಈ ಕಟ್ಟಿಂಗ್ ಪ್ರಾಸೆಸ್ಸೇ ನನಗೆ ಅರ್ಧ ಗಂಟೆ ತಗೊಂಡ್ಬಿಡುತ್ತೆ. ಕಟ್ಟಿಂಗ್ ಪ್ರಾಸೆಸ್. ಅಡಿಗೆ ನಾನು 5-10 ನಿಮಿಷದಲ್ಲಿ ಮಾಡಿ ಮುಗಿಸ್ತೀನಿ, ಆದ್ರೆ ಕಟ್ಟಿಂಗ್ ಪ್ರಾಸೆಸ್ ಇದೆ ಅಲ್ಲ, ಐ ಹೇಟ್ ದಿಸ್ ಕಟಿಂಗ್ ಪ್ರಾಸೆಸ್. ಓಕೆ, ತುಂಬಾ ಕಂಪ್ಲೇಂಟ್ ಮಾಡೋದು ಬೇಡ. ನಾನು ಹೊಟ್ಟೆಗೆ ತಾನೇ ನಾನು ಅಡಿಗೆ ಮಾಡ್ತಾ ಇರೋದು. ಲೆಟ್ಸ್ ಡು ಇಟ್. ಇವಾಗ ಫೈನಲ್ ಆಗಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ನಿಮಗೆ ಮೊದಲೇ ಹೇಳಿದ್ದೀನಿ, ಟೊಮೊಟೊ, ಈರುಳ್ಳಿ, ಮೆಣಸಿನ್ಕಾಯಿ ಮನೇಲಿದ್ರೆ ಏನು ಬೇಕಾದ್ರೂ ಅಡಿಗೆ ಮಾಡ್ಬೋದು ನೀವು ಅಂತ. ಇಲ್ಲಿ ಬೇಳೆ ಇದೆ, ಸಾಸಿವೆ ಇದೆ, ಜೀರಿಗೆ ಇದೆ, ಅರಿಶಿನ ಇದೆ, ಉಪ್ಪಿದೆ, ಬೇಸಿಕ್. ಇದು ಒಂದೇ ನೀವು ಹೊರಗಡೆಯಿಂದ ತರಬೇಕಾಗಿರೋದು, ಅಂದ್ರೆ ಇವೆಲ್ಲ ಹೊರಗಡೆಯಿಂದಾನೇ ತರಬೇಕು. ಅಚ್ಚಾ, ಹೀಗೆ ಅದು ಬೇರೆ ಪ್ರಶ್ನೆ. ಬಟ್ ಮನೇಲಿ ಯೂಶಲಿ ಇದ್ದೇ ಇರುತ್ತೆ ಕಂಪಲ್ಸರಿ. ಸೊ ಇದು ಒಂದನ್ನ ನೀವು ಹೊರಗಡೆಯಿಂದ ಆ ಮೂಮೆಂಟಿಗೆ ತಗೊಂಡ್ಬರ್ಬೇಕಾಗತ್ತೆ. ಸೊ ಇನ್ನೆಲ್ಲ ರೆಡಿ ಆಗಿದೆ, ಬನ್ನಿ ಸ್ಟಾರ್ಟ್ ಮಾಡೋಣ. ಯಾಕೋ ಎದೇನೋ ಇತ್ತಿದೆ. ಫಸ್ಟ್ ಕುಕ್ಕರ್ಗೆ ಬೇಳೆ ಹಾಕೊಂಡ್ಬಿಡೋಣ. ತೊಳ್ಕೊಂಬರೋಣ. ಬೇಳೆ ತೊಳ್ಕೊಂಬಂದಿದ್ದೀನಿ. ಇವಾಗ ಇದಕ್ಕೆ ಕಟ್ ಮಾಡಿರೋ ಟೊಮೆಟೊ ಹಾಕೊಳ್ಳೋಣ. ಒಂದೊಂದು ಜಾಗ ಕುರುಡೋಗ್ಬಿಡಿ, ಸಿಗ್ಬೇಡಿ ಲಾಸ್ಟಲ್ಲಿ ನನ್ನ ಕೈಗೆ. ಇವಾಗ ಇದಕ್ಕೆ ನೀರು ಹಾಕೊಳ್ಳೋಣ. ಈಗ ಇದಕ್ಕೆ ಲೈಟಾಗಿ ಒಂಚೂರು ಉಪ್ಪು ಹಾಕೊಳ್ಳೋಣ. ಇವಾಗ ಸದ್ಯಕ್ಕೆ ಸ್ವಲ್ಪ ಹಾಕೊಳ್ಳೋಣ, ಆಮೇಲೆ ಸಾಂಬಾರ್ಗೂ ಹಾಕ್ಬೇಕಾಗತ್ತೆ. ಒಂಚೂರು ಅರಿಶಿನ ಹಾಕೊಳ್ಳೋಣ. ಒಂಚೂರು ಎಣ್ಣೆ ಹಾಕೊಳ್ಳಿ ಬೇಳೆ ಬೇಯೋದಕ್ಕೆ. ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಇದು 3 ವಿಸಿಲ್ ಆರ್ 4 ವಿಸಿಲ್ ಆರ್ ಇಲ್ಲ ಒಂದು 5-6 ವಿಸಿಲ್, ನೋನು ಒಂದು 7 ವಿಸಿಲ್ ಹೊಡಿಲಿ, ಬಿಕಾಸ್ ನನಗೆ ನಮ್ಮನೆ ಬೇಳೆ ಮೇಲೆ ನಂಬಿಕೆ ಇಲ್ಲ ಅದು ಯಾವಾಗ ಬೇಯುತ್ತೆ ಅಂತ. ಒಂದು 7 ವಿಸಿಲ್ ಓಡಿಸ್ತೀನಿ. ನಿಮ್ಮ ಮನೇಲಿ ನಿಮಗೆ ಗೊತ್ತಿರುತ್ತೆ ಬೇಳೆ ಎಷ್ಟು ಬೇಗ ಬೇಯುತ್ತೆ ಅಂತ.
ಸೊ ಡಿಪೆಂಡ್ಸ್ ಆನ್ ಬೇಳೆ. ಸೊ ಇವಾಗ ಅದಾಗ್ತಾ ಇರಲಿ. ಇವಾಗ ಸೈಡಲ್ಲಿ ಈ ಕಡೆ ನಾವು ತರಕಾರಿನೆಲ್ಲ ಫ್ರೈ ಮಾಡ್ಕೊಳ್ಳೋಣ. ಈಗ ಒಂಚೂರು ಎಣ್ಣೆ, ನಾನು ಸ್ವಲ್ಪನೇ ಯೂಸ್ ಮಾಡೋದು ಆಯಿಲ್ನ, ಜಾಸ್ತಿ ಯೂಸ್ ಮಾಡಲ್ಲ. ಇದಿವಾಗ ಸ್ವಲ್ಪ ಜೀರಿಗೆ, ಗ್ಯಾಸೇ ಆಫ್ ಆಗೋಯ್ತು. ಇದು ಏನು ಕರಿಮೆಣಸ, ಏನಿದು ಸಾಸಿವೆ, ಸಾರಿ ಅವಾಗ ಮರ್ತು ಹೋಗುತ್ತೆ ಹೆಸರುಗಳು. ಸಾಸಿವೆ, ಬೆಳ್ಳುಳ್ಳಿ ಸ್ವಲ್ಪ ಜಜ್ಕೊಂಡಿದ್ದೀನಿ. ಮೊದಲೆಲ್ಲ ನಂಗೆ ಬೆಳ್ಳುಳ್ಳಿ ಇಷ್ಟನೇ ಆಗ್ತಿರ್ಲಿಲ್ಲ, ಬಟ್ ಇವಾಗ ಬೆಳ್ಳುಳ್ಳಿ ಅಂತಂದ್ರೆ ಹಂಗೆ ಹಂಗೆ ಬೆಳ್ಳುಳ್ಳಿನ ತೆಗ್ಬಿಟ್ಟು ಸಿಪ್ಪೆ ತೆಗ್ಬಿಟ್ಟು ಹಿಂಗೆ ತಿನ್ಕೊಂಡ್ಬಿಡ್ತೀನಿ, ಅಷ್ಟಿಷ್ಟ ನಂಗೆ ಬೆಳ್ಳುಳ್ಳಿ. ಇವಾಗ ಈರುಳ್ಳಿ ಹಾಕೊಳ್ಳಿ, ಮೆಣಸಿನ್ಕಾಯಿನೂ ಹಾಕೋಬಿಡಿ. ಸೊ ಇದಿಷ್ಟು ಒಟ್ಟಿಗೆ ಹಾಕೊಳ್ಳಿ, ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದಕ್ಕೂ ಲೈಟಾಗಿ ಒಂಚೂರು ಉಪ್ಪು ಹಾಕೊಳ್ಳಿ, ಸ್ವಲ್ಪ ಈರುಳ್ಳಿ ಬೇಯಲಿ. ಮಧ್ಯದಲ್ಲಿ ಇವಾಗ ಮಜ್ಜಿಗೆನೂ ಕುಡಿತಾ ಇರಿ. ಇನ್ನು ಬೇಸಿಗೆ ಸ್ಟಾರ್ಟ್ ಆಯ್ತು, ಸಖತ್ ಬಿಸಿಲಿದೆ ಹೊರಗಡೆ. ಯಾರ ಮರ ನೀನು, ಜೀವ ಬಾಯಿಗೆ ಬರ್ಸ್ಬಿಡ್ತು. ಇವಾಗ ಇದು ಸ್ವಲ್ಪ ಫ್ರೈ ಆಗಿದೆ. ಇವಾಗ ಇದಕ್ಕೆ ನಾವು ನುಗ್ಗೆಕಾಯಿನ ಹಾಕೊಳ್ಳೋಣ. ಆಮೇಲೆ ಒಂದು ಚೂರು ಅರಿಶಿನ, ಚೂರು, ಹಾಗೆ ಒಂದು 2 ಸ್ಪೂನ್ ಅಷ್ಟು ಸಾಂಬಾರ್ ಪುಡಿ, ಸಾಂಬಾರ್ ಪೌಡರ್ ಹಾಕೊಳ್ಳಿ. ಹೀಗೆ ಇವಾಗ ಒಂದು 5 ರಿಂದ 10 ನಿಮಿಷ ಫ್ರೈ ಆಗ್ಲಿ. ಅದಾದ್ಮೇಲೆ ಸ್ವಲ್ಪ ನೀರ್ ಹಾಕೋಣ. ಇದ್ಯಾವ ತರ ಉಲ್ಟಂ ಪಲ್ಟಾ ಮಾಡಿ ನೋಡಿ, ಟೇಸ್ಟ್ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರುತ್ತೆ. ಒಂದು ಒಳ್ಳೆ ಸಾಂಗ್ ಹಾಕೊಂಡು ವೈಬ್ ಮಾಡೋಣ. ಗಾಯ್ಸ್, ಕರೆಂಟ್ ಹೋಗ್ಬಿಡ್ತು. ಇವಾಗ ನಾನು ಟಾರ್ಚ್ ಲೈಟ್ ಅಲ್ಲೇ ಅಡುಗೆ ಮಾಡಬೇಕು. ಮೇ ಬಿ ನಿಮಗೆ ಪ್ರಾಪರ್ ಆಗಿ ಕಾಣದೇ ಇರ್ಬೋದು. ಸೊ ಬರೀ ಇದು ಕುಕಿಂಗ್ ಮಾತ್ರ ತೋರಿಸ್ತೀನಿ, ಎಂಜಾಯ್ ಮಾಡಿ. ಕರೆಂಟ್ ಹೋದಾಗ ಏನು ಮಾಡೋಕ್ಕಾಗಲ್ಲ. ಕರೆಂಟ್ ಹೋದ್ರೂ ಪರವಾಗಿಲ್ಲ, ಗ್ಯಾಸ್ ಖಾಲಿ ಆಗಬಾರ್ದು ಅಷ್ಟೇ. ಬನ್ನಿ ನೆಕ್ಸ್ಟ್ ಇವಾಗ ಈ ಮಸಾಲೆಗೆ ಇವಾಗ ನಾವು ನೀರು ಹಾಕ್ಬಿಡೋಣ. ನೀರು ಹಾಕಿ ಅದನ್ನ ಬೇಯಿಸಿದ ತಕ್ಷಣ ಬೇಳೆನ ತೆಗೆದು ಇದಕ್ಕೆ ಹಾಕೊಳ್ಳೋದು ಅಷ್ಟೇ, ಇನ್ನೇನೂ ಇಲ್ಲ ಪ್ರೊಸೀಜರ್. ನಿಮಗೆ ಇಲ್ಲಿ ಡೈರೆಕ್ಟ್ ಆಗಿ ತೋರಿಸ್ತೀನಿ. ಓಕೆ, ಕಾಣಿಸ್ತಾ ಇದೆ ಅನ್ಕೋತೀನಿ. ಇವಾಗ ಇದಕ್ಕೆ ನೀರು ಹಾಕೊಳ್ಳೋಣ. ಈ ನೀರಲ್ಲಿ ಒಂದು ಸ್ವಲ್ಪ ಹೊತ್ತು ಬೇಯಲಿ. ಬೆಂದಾದ್ಮೇಲೆ ನಾವು ಬೇಳೆ ಮತ್ತೆ ಟೊಮೆಟೊ ಏನು ಬೇಯಿಸಿದೀವಿ ಅದನ್ನ ಇದಕ್ಕೆ ಹಾಕೊಳ್ಳೋಣ. ಓಕೆ, ಇವಾಗ ಇದು ಚೆನ್ನಾಗಿ ಕುದೀತಾ ಇದೆ, ಬೇಳೆ ಕೂಡ ಚೆನ್ನಾಗಿ ಸ್ಮ್ಯಾಶ್ ಆಗಿ ಬೆಂದಿದೆ. ಸೊ ಇವಾಗ ಇದನ್ನ ಹಾಕೊಳ್ಳೋಣ. ಇವಾಗ ಇದೊಂದು 2 ನಿಮಿಷ ಕುದ್ರೆ ಸಾಂಬಾರ್ ರೆಡಿ. ಇವಾಗ ಇದಕ್ಕೆ ಒಂದು ಲಾಸ್ಟ್ ಅಲ್ಲಿ ಮೇಲ್ಗಡೆ ಕರ್ಬೇವು ಸೊಪ್ಪು ಹಾಕಿ ಇದು ಒಂದು 5 ನಿಮಿಷ ಕುದಿದ ತಕ್ಷಣ ಸಾಂಬಾರ್ ರೆಡಿ ಆಗುತ್ತೆ. ಈಗ ಗ್ಯಾಸ್ ಆಫ್ ಮಾಡ್ಕೊಳ್ಳಿ. ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ.
ಉಪ್ಪು ಖಾರ ಎಲ್ಲ ನೀವು ಮಧ್ಯದಲ್ಲಿ ಒಂದ್ಸತಿ ನೀರು ಹಾಕಾದ್ಮೇಲೆ ಬೇಳೆ ಹಾಕಾದ್ಮೇಲೆ 2 ಸತಿನೂ ನೋಡ್ಕೊಳ್ಳಿ. ನಾನು ನೋಡ್ಕೊಂಡಿದ್ದೀನಿ. ರೆಡಿ ಆಗಿದೆ. 1 ಸೆಕೆಂಡ್ ಕರೆಂಟ್ ಇಲ್ಲ ಅಂತ ಹೊರಗಡೆ ಹೋಗಿ ಕೂತಿದ್ದಕ್ಕೆ ಹೊರಗಡೆ ಅಟ್ಲೀಸ್ಟ್ ಗಾಳಿ ಬರೋದು ಬೇಡವಾ, ಅಟ್ಲೀಸ್ಟ್ ಗಾಳಿನೂ ಬರ್ತಾ ಇಲ್ಲ. ನಾನು ಎಷ್ಟು ಶೆಕೆ ಆಗ್ತಿದೆ ಅಂತಂದ್ರೆ ನನಗೆ ಇವನ್ ಹೇಳ್ಕೊಳಕ್ ಆಗ್ತಿಲ್ಲ. ಮುಖದಲ್ಲೆಲ್ಲ ಬೇವ್ರು, ಇಲ್ಲೆಲ್ಲ ಸುರಿತಾ ಇದೆ, ಒಳಗಡೆ ಎಲ್ಲ ಸುರಿತಾ ಇದೆ. ಇನ್ನು 3 ತಿಂಗಳು ಹೆಂಗೆ ಜೀವನ ಮಾಡ್ಲಿ ಅನ್ನಂಗೆ ಆಗ್ಬಿಟ್ಟಿದೆ ನಂಗೆ. ನಂದಂತೂ ಫುಲ್ ಟಾಪ್ ಫ್ಲೋರ್ ಅಲ್ಲಿ ಇರೋದು. 1 ರೌಂಡ್ ಬೆಳಿಗ್ಗೆ ಸ್ನಾನ ಮಾಡಿದ್ರೆ ಬಟ್ಟೆ ಹಾಕೊಂಡಾದ್ಮೇಲೆ ಇನ್ನೊಂದು ರೌಂಡ್ ಸ್ನಾನ ಮಾಡಿರ್ತೀನಿ. ಆ ರೇಂಜ್ ಬೇವ್ತಿರ್ತೀನಿ. ನನಗೆ ಗೊತ್ತಿಲ್ಲ ನಾನು ಹೆಂಗ್ ಸರ್ವೈವ್ ಆಗ್ತೀನಿ 3 ತಿಂಗಳು ಅಂತ. ಬಟ್ ಇದೇ ತರ ಇನ್ನು ತುಂಬಾ ಬೇಳೆಯಿಂದಾನೇ ಮಾಡುವಂತ ಸಾಂಬಾರ್ಗಳು ತುಂಬಾ ಇದೆ. ಅದೆಲ್ಲ ಬೇಗ ಕ್ವಿಕ್ ಆಗಿ ಮಾಡುವಂಥದ್ದು ಅಂಡ್ ತುಂಬಾ ಟೇಸ್ಟಿ ಆಗಿರುತ್ತೆ. ಸೊ ನಿಮ್ಗೆ ಏನಾದ್ರೂ ಬೇಕು ಅಂತಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋಸ್ ನಿಮ್ಗೋಸ್ಕರ ಮಾಡ್ತೀನಿ. ನಿಮ್ಗೆ ಏನಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಮತ್ತೆ ನಾಳೆ ಸಿಗುವ. ಬಾಯ್. ಆಸೆಯೇ ದುಃಖಕ್ಕೆ ಮುಲ್ಲ, ಅಸೂಯೆ ಒಳ್ಳೆಯದಲ್ಲ, ಬೆಳ್ಳಗೆ ಇರೋದೆಲ್ಲ ಹಾಲಲ್ಲ, ಇಲ್ಲಿ ಯಾರೂ ಮೇಲಲ್ಲ.